ನಮಸ್ಕಾರ. 15ರಿಂದ 11ನೇ ತಾರೀಕುವರೆಗಿನ ರಾಶಿ ಭವಿಷ್ಯವನ್ನು ನೋಡೋಕ್ಕಿಂತ ಮುಂಚೆ ನಾವು ಕೆಲವು ವಿಚಾರಗಳನ್ನು ಮಾತಾಡಬೇಕಾಗುತ್ತೆ. ಇಲ್ಲಿ ಜ್ಯೋತಿಷ್ಯಗಳಲ್ಲಿ ಬಹಳ ಮೋಸ ನಡೀತಾ ಇದೆ. ಇದರಲ್ಲಿ ಎಲ್ಲರೂ ನಾವು ಜ್ಯೋತಿಷ್ಯ ಅಂತ ಅಂದ್ಕೊಂಡ್ಬಿಡ್ತೀವಿ. ಸೊ ಜ್ಯೋತಿಷ್ಯ ಅದು ಹೇಗೆ ಅಂತಂದರೆ, ನೀವೊಂದು ಬರ್ತ್ ಟೈಮ್ನ ಯಾರಿಗಾರು ಕೊಟ್ಟಾಗ ನಿಮ್ಮ ಜನ್ಮ ಸಮಯ ಕರೆಕ್ಟಾಗಿ ಅದು ನೋಟೆಡ್ ಆಗಿರಲ್ಲ. ಅವ್ರು ಏನು ಮಾಡಬೇಕು ಅಂತಂದರೆ, ನಿಮ್ಮ ಜೀವನದಲ್ಲಿ ನಡೆದಿರೋ ಘಟನೆಗಳನ್ನ ಮ್ಯಾಚ್ ಮಾಡಿ ನಿಮ್ಮ ಲಗ್ನ ಯಾವುದು ಅಂತ ಡಿಗ್ರಿ ವೈಸ್ ಕಂಡುಹಿಡಿಬೇಕು. ಇದಕ್ಕೆ BTR ಅಂತಾರೆ, ಬರ್ತ್ ರೆಕ್ಟಿಫಿಕೇಷನ್ ಅಂತ ಹೇಳ್ತಾರೆ. ಇದನ್ನು ಮಾಡೇ ಆದಮೇಲೆ ನಂತರದಲ್ಲಿ ನಿಮ್ಮ ಭವಿಷ್ಯ ನಿರೂಪಣೆ ಮಾಡಬೇಕಾದ್ರೆ ನಿಮಗೆ ಅನ್ವಯವಾಗಿರೋ ದಶೆಯನ್ನು ಅಪ್ಲೈ ಮಾಡಬೇಕು. ಎಲ್ಲರಿಗೂ ವಿಂಶೋತ್ತರ ದಶೆ ಅಪ್ಲಿಕೇಬಲ್ ಆಗಲ್ಲ. ಕಂಡೀಷನಲ್ ದಶೆಗಳಿದೆ. ಅದರಲ್ಲಿ ಮಾಂಡುಕ ದಶೆ ಇದೆ, ಚರ ದಶೆ ಇದೆ, ದ್ವಿಸಪ್ತಿ ಸಮದಶೆ ಅಂತ ಹೇಳ್ತಾರೆ, ಮಲ್ಟಿಪಲ್ ದಶೆಗಳಿದ್ದಾವೆ. ಅದಾದಮೇಲೆ ಪರಿಹಾರ ಹೇಳುವಾಗ ಜೆಮ್ ಸ್ಟೋನ್ಸು, ನ್ಯೂಮರಾಲಜಿ, ವಾಸ್ತು ಪರಿಹಾರಗಳನ್ನ ಆ ಥರ ಹೇಳೋದಲ್ಲ. ಅದ್ಯಾವುದು ಕೂಡ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಏನೋ ಮ್ಯಾಗ್ನಮ್ ಓಪಸ್ ಅಂತ ಏನು ಕರಿತೀವಿ ಪುಸ್ತಕವನ್ನು, ಬೃಹತ್ ಪರಾಶರ ಹೋರಾಶಾಸ್ತ್ರವನ್ನು, ಅದರ ಪ್ರಕಾರವಾಗಿರುವಂಥ ಪರಿಹಾರಗಳೇನು, ಮಂತ್ರ ಜಪಗಳು, ದಾನಗಳು, ಗಿಡಗಳನ್ನು ನೆಡ್ಬೋದು. ಇದನ್ನೇ ಹೇಳಬೇಕಾಗತ್ತೆ. ಇದನ್ನು ಯಾರು ಬೇಕಾದರೂ ಮಾಡ್ಬೋದು. ಇದನ್ನು ಬಿಟ್ಟು ನಾವು ಹೊರಗಡೆ ಏನೋ ಹೇಳ್ತಿದ್ದಾರೆ ಅಂತಂದರೆ, ನಿಮಗೆ ಕಾಳಸರ್ಪ ದೋಷ ಇದೆ ಅಂತ ಹೇಳ್ತಾರೆ. ಕಾಳಸರ್ಪ ದೋಷ ಯಾವ ಒಂದು ಜ್ಯೋತಿಷ ಗ್ರಂಥದಲ್ಲೂ ಇಲ್ಲ. ಈ ಥರ ಹಲವಾರು ದೋಷಗಳು ಇಲ್ಲ. ಅದಕ್ಕೆಲ್ಲ ಪೂಜೆ ಮಾಡಿಸೋ ಅಗತ್ಯ ಇರಲ್ಲ. ಇನ್ನೊಂದು ಮುಖ್ಯವಾಗಿರೋ ಪರಿಹಾರ ಅಂತಂದರೆ, ನಿಮ್ಮ ಕರ್ಮವನ್ನು ಒಪ್ಕೊಳ್ಳುವಂಥದ್ದು. ಯಾವುದನ್ನು ಚೇಂಜ್ ಮಾಡೋಕ್ಕಾಗೋದಿಲ್ವೋ ಅದನ್ನು ಒಪ್ಕೊಳ್ಳುವಂಥದ್ದು. ಇದನ್ನು ಫಸ್ಟ್ ನೀವು ಗಮನಿಸಬೇಕು. ಕ್ರಿಯಾಮಾನ, ಪ್ರಾರಬ್ಧ, ಸಂಚಿತ ಕರ್ಮಗಳಲ್ಲಿ ಎಲ್ಲದನ್ನು ಬದಲಾವಣೆ ಮಾಡೋಕ್ಕಾಗಲ್ಲ. ಕ್ರಿಯಾಮಾನ ಕರ್ಮದಲ್ಲಿ ಇರುವಂಥದ್ದನ್ನು ಮಾತ್ರ ಸ್ವಲ್ಪ ಚೇಂಜಸ್ನ ಮಾಡ್ಕೋಬೋದು. ಅದು ಕೂಡ ಒಳ್ಳೆಯ ನಡತೆಯಿಂದ, ವ್ಯಕ್ತಿತ್ವದಲ್ಲಿ ಬದಲಾವಣೆಯಿಂದ. ನೀವು ಸಾತ್ವಿಕ ದಾರಿಯಲ್ಲಿ, ನ್ಯಾಯವಾಗಿರೋ ದಾರಿಯಲ್ಲಿ ಇದ್ದಾಗ ಮಾತ್ರ ನಿಮಗೆ ಪೂಜೆಗಳು ಪರಿಹಾರವನ್ನು ಸಿಗತ್ತೆ ಹೊರತು ಅನ್ಯಾಯ ದಾರಿಯಲ್ಲಿ ಇದ್ಕೊಂಡು ಯಾವುದೋ ಪೂಜೆ ಮಾಡಿದ್ರೆ ಖಂಡಿತ ಅನುಕೂಲ ಆಗಲ್ಲ. ಜ್ಯೋತಿಷದಲ್ಲಿ ಹಲವಾರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ. ಇಲ್ಲಿ ರಾಶಿಯಿಂದ ಇಡೀ ಜೀವನವನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ. ಈಗ ಜಾತಕದಲ್ಲಿ ಡೈವರ್ಸ್ ಅಂತ ಇದೆ ಅಂತ ಅಂದ್ಕೊಳ್ಳೋಣ. ನಿಂಗೆ ಡೈವರ್ಸ್ ಆಗುತ್ತೆ ಅಂತಾರೆ. ಯಾವಾಗ ಆಗುತ್ತೆ? ಮನೆ ಕಟ್ತೀರಾ ಅಂತ ಇರುತ್ತೆ. ನೀವು ಮನೆ ಕಟ್ಟ ಯೋಗ ಇದೆಯಪ್ಪ ಅಂದರೆ ಯಾವಾಗ ಆಗುತ್ತೆ? ಇದು ನಾವು ಟೈಮ್ ಸಮೇತವಾಗಿ ಈ ಟೈಮ್ ಪೀರಿಯಡಲ್ಲಿ ಆಗುತ್ತೆ ಅಂತೇಳಿ ಕ್ಯಾಲ್ಕುಲೇಷನ್ ಮಾಡಿ ಹೇಳಬೇಕು. ಇದಕ್ಕೆ ನಾವು ಅಷ್ಟಕ ವರ್ಗವನ್ನು ಎಲ್ಲದನ್ನು ಕೂಡ ಅಪ್ಲೈ ಮಾಡಬೇಕಾಗುತ್ತೆ. ಅದಕ್ಕೆ ಅವ್ರ ಬರ್ತ್ ಟೈಮ್ ಸರಿ ಇರಬೇಕು. ಇವೆಲ್ಲ ಮಾಡೋದಕ್ಕೆ ಒಬ್ಬ ಜ್ಯೋತಿಷಿಗೆ ನೀವು ಅದರಾಗಿರೋ ಚಾರ್ಜಸ್ ಕೊಡಬೇಕು, ಅದರಾಗಿರೋ ಟೈಮ್ ಕೊಡಬೇಕು. ನಾನು ಜ್ಯೋತಿಷಿ ಅಂತೇಳಿ ಎಲ್ಲರೂ ಹೇಳಿದಾಗ ಇವೆಲ್ಲ ಅವ್ರು ಮಾಡ್ತಾ ಇದ್ದಾರಾ? ನಿಮ್ಮ ಬರ್ತ್ ಟೈಮ್ ಸರಿಯಾಗಿ ಇದೆಯಲ್ಲ ಅಂತ ನೋಡ್ತಿದ್ದಾರಾ? ಲಗ್ನ ಸರಿಯಾಗಿದೆಯಲ್ಲ ಅಂತ ಚೆಕ್ ಮಾಡಿದ್ದಾರಾ? ಅದಾದಮೇಲೆ ನಿಮ್ಮ ಜೀವನದಲ್ಲಿ ನಡೆದಿರೋ ಘಟನೆಗಳಿಗೆ ಅದನ್ನು ಮ್ಯಾಚ್ ಮಾಡಿ ನೋಡಿದ್ದಾರಾ? ಅದಾದಮೇಲೆ ಯಾವ ಥರ ದಶೆಯನ್ನು ಅಪ್ಲೈ ಮಾಡಿದ್ದಾರೆ? ಇದನ್ನೆಲ್ಲ ನೋಡಿಕೊಂಡು ಜ್ಯೋತಿಷ ಕ್ವಾಲಿಫಿಕೇಷನ್ ನೀವು ಕಂಡುಹಿಡಬೇಕಾಗುತ್ತೆ. ಸುಮ್ಮನೆ ಎಲ್ಲರನ್ನ ಜ್ಯೋತಿಷ ಅಂತ ಯಾವ ಕಾರಣಕ್ಕೂ ನಂಬಕ್ಕೆ ಹೋಗ್ಬೇಡಿ. ಈಗ ಕೆಲವರು ಪೂಜೆಗಳೆಲ್ಲ ಮಾಡಿಸೋದಕ್ಕೆ ಹೋಗಿ ತುಂಬ ಮೋಸ ಹೋಗ್ತಿದ್ದಾರೆ. ಏನೇನೋ ಪೂಜೆಗಳಿಗೆ ದುಡ್ಡು ಕೊಟ್ಟು ಹಣ ಕಳ್ಕೊತಿದ್ದಾರೆ. ಆ ಕಾರಣಕ್ಕಾಗಿ ನಾನು ಇಂಟ್ರಡಕ್ಷನಲ್ಲಿ ಇದನ್ನೆಲ್ಲ ಹೇಳ್ತೀನಿ. ತುಂಬ ಜನ ಯಾಕೆ ಸರ್ ನೀವು ಇಷ್ಟೊಂದು ಲೆಂತಿಯಾಗಿ ಹೇಳ್ತೀರಾ ಇದ್ರ ಬಗ್ಗೆ ಅಂತಾರೆ. ಯಾಕೆ ಅಂತಂದರೆ, ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡನ್ನು ಅನವಶ್ಯಕವಾಗಿ ಯಾವುದಕ್ಕೂ ಖರ್ಚು ಹಾಳು ಮಾಡ್ಕೊತಿರ್ತಾರೆ. ಹಾಗಾಗಿ ಅವ್ರಿಗೆ ನಾವು ಮನವರಿಕೆ ಮಾಡಿಕೊಡ್ಲೇಬೇಕು. ಜ್ಯೋತಿಷ್ಯದ ಮೇಲೆ ಒಂದು ಕಪ್ಪು ಚುಕ್ಕೆ ಬರುತ್ತೆ. ಜ್ಯೋತಿಷ್ಯ ಸತ್ಯವಾಗಿರುವಂಥದ್ದು, ಅದು ವಿಜ್ಞಾನ, ಅದು ಯಾವತ್ತೂ ತಪ್ಪಲ್ಲ. ಬಟ್ ಇಲ್ಲೇನಾಗ್ತಿದೆ, ಅದನ್ನು ದುರುಪಯೋಗ ಪಡಿಸ್ಕೊಳ್ಳೋದ್ರಿಂದ ನಾವು ಹೇಗೆ ರಕ್ಷಣೆ ಪಡ್ಕೋಬೇಕು ಅನ್ನೋದಕ್ಕೋಸ್ಕರ ಈ ಇಂಟ್ರೊಡಕ್ಷನ್ ನಾನು ಯೂಶ್ವಲಾಗಿ ಕೊಡ್ತೀನಿ. ತುಲಾರಾಶಿ. ಈ ತುಲಾರಾಶಿಗೆ ಸಂಬಂಧಪಟ್ಟಂತೆ ಈ ವಾರದಲ್ಲಿ ನಡಿಬೋದಂಥ ಘಟನೆಗಳ ಬಗ್ಗೆ ನಾವು ಯೋಚನೆ ಮಾಡೋದಾದರೆ, ಮೊದಲನೇ ಘಟನೆ ಆಕಸ್ಮಿಕ ಧನಲಾಭ. ಯಾಕೆಂದರೆ ಶುಕ್ರ ಗ್ರಹದ ಒಂದು ಸ್ಥಾನವನ್ನು ನಾವು ಕ್ಲಿಯರಾಗಿ ನೋಡ್ತಾ ಇದ್ದರೆ, 2ನೇ ಮನೆಯಲ್ಲಿ ಆಕಸ್ಮಿಕ ಧನಲಾಭ ಕಾಣ್ತಾ ಇದೆ. ಆಕಸ್ಮಿಕ ಧನಲಾಭ ಯಾವ ಮಟ್ಟದಲ್ಲಿ ಆಗ್ಬೋದು ಅಂದರೆ, ಮೊದಲನೇದಾಗಿ ಪಿತ್ರಾರ್ಜಿತವಾಗಿ ಆಸ್ತಿ ಏನಾದರೂ ಸಿಗಾಕೊಂಡಿದೆ, ಅಲ್ಲೇನಾದರೂ ನಿಮಗೆ ಪಿತ್ರಾರ್ಜಿತವಾಗಿ ಬರಬೇಕಾದ್ರೆ ಪ್ರಾಪರ್ಟಿ, ಆಸ್ತಿ, ದುಡ್ಡು ಎಲ್ಲ ಒಂದು ಕಡೆ ಹಣ ಬರಬೇಕಾಗಿರುತ್ತೆ. ಯಾವುದೋ ಬ್ಯಾಂಕಿಗೆ ಲೋನಿಗೆ ಅಪ್ಲೈ ಮಾಡಿರ್ತೀರ. ಇಂಥ ಸಾಧ್ಯತೆಗಳಿದ್ದಾಗ ಅಲ್ಲಿಂದ ನಿಮಗೆ ಆ ಮೂಲದಿಂದ ಹಣ ಬರ್ಬೋದು. ಆಮೇಲೆ ಎರಡನೇದಾಗಿ ಯಾವುದಾದ್ರೂ ಒಂದು ಸಣ್ಣ ಪ್ರಮಾಣದ ವ್ಯಾಪಾರ ಆಗಿರ್ಬೋದು, ದೊಡ್ಡ ಪ್ರಮಾಣದ ವ್ಯಾಪಾರ, ಬಿಸ್ನೆಸ್ ನೀವು ಮಾಡ್ತಾ ಇರ್ಬೋದು, ಅಲ್ಲೂ ಕೂಡ ಆಕಸ್ಮಿಕ ಧನಲಾಭವಾಗೋ ಸಾಧ್ಯತೆಗಳಿರುತ್ತೆ. ಇದು ನಿಮಗೆ ಎಷ್ಟೋ ವರ್ಷಗಳ ನಂತರ ಬರುವಂಥ ಒಂದು ಯೋಗ. ಇದೇ ಕಾಂಬಿನೇಷನ್ನು ನಿಮಗೇನಾದ್ರೂ ಜನ್ಮ ಕುಂಡಲಿಯಲ್ಲಿ ನಿಮಗಿತ್ತು ಅಂತಂದರೆ, ಅಲ್ಲಿ ನಿಮಗೆ 100% ಇದು ಡಬಲ್ ಆಗುತ್ತೆ. ಇಂಡಿಕೇಷನ್ನು ಡಬಲ್ ಆಗೋ ಸಾಧ್ಯತೆ ಇರುತ್ತೆ. ಇದರ ನಂತರದಲ್ಲಿ ನಾವು ನೋಡೋದಾದರೆ ಉದ್ಯೋಗದಲ್ಲಿ ವಿದೇಶದ ಉದ್ಯೋಗ ಪ್ರಯತ್ನ ಪಡ್ತಿರೋರಿಗೆ ಬಹಳ ಉತ್ತಮ. ಇರೋ ಜಾಬ್ನ ಬಿಟ್ಟು ಬೇರೆ ಜಾಬಿಗೆ ಹೋಗಬೇಕು ಅಂತ ಪ್ರಯತ್ನ ಮಾಡ್ತಿದ್ರೆ ಅವರಿಗೆ ಬಹಳ ಒಳ್ಳೆಯ ಅವಕಾಶ ಬರುತ್ತೆ. ತುಲಾರಾಶಿ ಹುಟ್ಟೋದಂಥವ್ರಿಗೆ. ತುಲಾರಾಶಿಯವರಿಗೆ ಯೂಶ್ವಲಾಗಿ ಒಳ್ಳೆ ಕಮ್ಯುನಿಕೇಷನ್, ಮಾತುಗಾರರು, ಉತ್ತಮವಾಗಿರುವಂಥ ಸಂಬಂಧವನ್ನು ವರ್ಕಿಂಗ್ ಎನ್ವಿರಾನ್ಮೆಂಟಲ್ ಆಗಿರ್ಬೋದು, ಕುಟುಂಬದಲ್ಲಾಗಲಿ ಇಟ್ಕೊತಾರೆ. ಬಟ್ ಇವತ್ತು ಒಂದೇ ಸಮಸ್ಯೆ ಏನು ಅಂತಂದರೆ, ಹಣಕಾಸಿನ ವಿಚಾರದಲ್ಲಿ ಭಾಳ ಯೋಚನೆ ಮಾಡುವಂಥದ್ದು.
ಸೊ ಅದನ್ನು ಬಿಡೋಣ, ಪಕ್ಕಕ್ಕೆ ಇಡೋಣ. ಇದಾದಮೇಲೆ ವಿವಾಹದ ಯೋಗ ಇದೆಯಾ ಅಂದರೆ ಖಂಡಿತವಾಗ್ಲೂ ಇದೆ. ಬಹಳ ಒಳ್ಳೆಯ ಸಂಬಂಧ ಬರುವಂಥದ್ದು. ನಾಡಿ ಜ್ಯೋತಿಷ್ಯದಲ್ಲಿ ಕುಜಗ್ರಹನ ಸ್ಥಾನವನ್ನು ನಾವೇನು ಮಾಡ್ತೀವಿ, ಗಂಡಿಗೆ ಹೆಣ್ಮಕ್ಳ ಜೊತೆ ಗಂಡನಾಗಿ ನೋಡ್ತೀವಿ ನಾವು. ಆ ಥರ ನೋಡಿದಾಗ ಕುಜಗ್ರಹದ ಸ್ಥಾನ ನೋಡ್ತಿದ್ರೆ ವಿವಾಹ ಪ್ರಾಪ್ತಿ ಖಂಡಿತವಾಗ್ಲೂ ಆಗುತ್ತೆ. ಆಮೇಲೆ ಭೂಮಿ ಯೋಗ ಖಂಡಿತವಾಗ್ಲೂ ಇವರಿಗಿದೆ. ಭೂಮಿ ಯೋಗ ಖಂಡಿತವಾಗ್ಲೂ ಇದೆ. ಭೂಮಿಯನ್ನು ಪಡೆಯುವಂಥದ್ದು, ಮನೆಯನ್ನು ಕಟ್ಟುವಂಥದ್ದು, ಇದಕ್ಕೆ ಸಂಬಂಧಪಟ್ಟಂತಹ ಏನಾದರೂ ಇಂಟ್ರೆಸ್ಟ್ ನಿಮಗಿದ್ದಂಥಲ್ಲಿ ಖಂಡಿತವಾಗಲೂ ಅದು ಆಗುವಂಥ ಸಾಧ್ಯತೆ ಇದೆ. ಕುಟುಂಬದಲ್ಲಿ ನೆಮ್ಮದಿ ಸಂತೋಷ ಇದೆಯಾ ಅಂದರೆ ಖಂಡಿತವಾಗಲೂ ಸಹ ಕಿರಿಕಿರಿ ಆಗುತ್ತೆ, ನೆಮ್ಮದಿಗೆ ಹಾಳಾಗುತ್ತೆ ಸಣ್ಣ ಸಣ್ಣ ವಿಚಾರಗಳಿಗೆ. ಅದರಲ್ಲೂ ವಯಸ್ಸಾದವರಿಂದನೇ, ಚತುರ್ಥಾಧಿಪತಿ ಶನಿಯಾಗಿರೋದ್ರಿಂದ ವಯಸ್ಸಾದವರಿಂದನೇ, ಮನೆಯಲ್ಲಿ ಹಿರಿಯರಿಂದನೇ ನೆಮ್ಮದಿ ಹಾಳಾಗೋದು, ಸಂತೋಷ ಹಾಳಾಗೋದು, ಕಿರಿಕಿರಿ ಆಗೋದು ಸಾಧ್ಯ ಆಗುತ್ತೆ. ಇದ್ರ ನಂತರದಲ್ಲಿ ನಾವು ನೋಡೋದು ಸಾಲ ಬಾಧೆಯಿಂದ ಹೊರಗಡೆ ಬರೋ ಸಾಧ್ಯತೆ ತುಂಬ ಕಡಿಮೆ ಇದೆ, ಅವಕಾಶಗಳಿಲ್ಲ. ಆರೋಗ್ಯದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಟೆನ್ಷನ್ನು, ಕಿರಿಕಿರಿ ಕಾಣುತ್ತೆ. ಆರೋಗ್ಯದಲ್ಲಿ ಕಿರಿಕಿರಿ ಖಂಡಿತವಾಗಲೂ ಕಾಣೋ ಸಾಧ್ಯತೆ ಇದೆ ನಿಮಗೆ. ಇದಾದಮೇಲೆ ನನಗೆ ಅನಿಸುವಂಥದ್ದು, ಒಂದು ರೀತಿಯಲ್ಲಿ ಸಣ್ಣ ಪ್ರಮಾಣದ ಆರೋಗ್ಯದ ಸಮಸ್ಯೆಗಳು ಅಂತಂದರೆ ಸ್ಕಿನ್ ರಿಲೇಟೆಡ್ ಈ ಥರದ್ದು ಬಿಟ್ಟರೆ ಮೇಜರ್ ಇಶ್ಯೂಸ್ಗಳು ಯಾವುದೂ ಇಲ್ಲ. 12ನೇ ಮನೆ 2ನೇ ಮನೆ ಇರೋದು ಹಾಸ್ಪಿಟಲ್ಗಳಿಗೆ, ವಿನಾಕಾರಣದ ಪ್ರವಾಸಗಳಿಗೆ, ಬೇರೆಯವ್ರಿಗಾಗಿ ನೀವು ಹಣ ಕಳ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಕೇರ್ಫುಲ್ ಆಗಿರಿ.